ದ ವರ್ಡ್ ಕನ್ನಡ. Miss Uttara Kannada 2026, sponsored by Rotary Club Shilpi, co-sponsored by Ashwin Bhimananayak and Dr. Priyanka Ashwin. Once again, please put your hands together for the finale round. We have contestant number 1 on stage. This is Rotary Miss Uttara Kannada 2026, sponsored by Rotary Club Shilpi, Innovate Club of Shilpi Heritage, co-sponsored by Ashwin Bhimananayak and Dr. Priyanka Ashwin, and also one of our Innovate Club secretary, Sandhya Naik. ಕ್ರಮ ಸಂಖ್ಯೆ 1 ದಿಶಾ ಜೋಗ್ಲೇಕರ್, That is contestant number 1 for you on stage. That is contestant number 1. ದಿಶಾ ಜೋಗ್ಲೇಕರ್, ಇವರು ಟ್ರೆಡಿಷನಲ್ ರೌಂಡ್ ಅಲ್ಲಿ ಮಣಿಪುರಿ ಸಂಗೀತವನ್ನು ರೆಪ್ರೆಸೆಂಟ್ ಮಾಡಿರ್ತಾರೆ. ಸೇಮ್ ಲೇಡಿ walking to the wonderful stage. That is contestant number 1.
ಶೋ ಅಂತ ಒಂದು ಕಿವಿ ಮಾತು ಎಲ್ಲರಿಗೂ ಕೊಡ್ತಾ ಇವತ್ತು ಕಾರ್ಯಕ್ರಮ ಮುಂದೋಗ್ತಾ ಇದೆ. ಸೊ ದಿಸ್ ಇಸ್ ರೋಟರಿ ಮಿಸ್ ಉತ್ತರ ಕನ್ನಡ 2026 ಕೊನೆಯ ಸುತ್ತು. ಮಿಸ್ ಉತ್ತರ ಕನ್ನಡ 2026ರ ಅಂತಿಮ ಸುತ್ತನ್ನು ನೀವು ನೋಡ್ತಾ ಇದ್ದೀರಾ. ಸ್ಪರ್ಧೆ ಸಂಖ್ಯೆ 3 ಅಂಕಿತಾ ರೇವಣ್ಣ. ರೋಟರಿ ಕ್ಲಬ್ ಶಿರಸಿ ಮತ್ತು ಯುನೈಟೆಡ್ ಕ್ಲಬ್ ಆಫ್ ಶಿರಸಿ ಹೆರಿಟೇಜ್ ಆಲೆಮನೆ ಉತ್ಸವ 2026ರ 4ನೇ ದಿನ ಮಿಸ್ ಉತ್ತರ ಕನ್ನಡ 2026ರ ಅಂತಿಮ ಸುತ್ತು ಪಾಶ್ಚಾತ್ಯ ಉಡುಪುಗಳ ಧಾರಣೆಯನ್ನು ಮಾಡಿದ್ದಾರೆ. That is contestant number 4 for you on stage. ದಿವ್ಯಶ್ರೀ ಎಂ ಶೇಖ್. Contestant number 4. ಸ್ಪರ್ಧಿ ಸಂಖ್ಯೆ 4 ದಿವ್ಯಶ್ರೀ ಎಂ ಶೇಖ್. ಗೌನ್ ರೌಂಡಿನಲ್ಲಿ ಎಲ್ಲ 12 ಸ್ಪರ್ಧಿಗಳು ತಮ್ಮೆದುರಿಗೆ ಈಗ ವೇದಿಕೆ ಮೇಲೆ ತಮ್ಮ ಆತ್ಮವಿಶ್ವಾಸದ ನಡಿಗೆಯನ್ನ ಪ್ರದರ್ಶಿಸುತ್ತಿದ್ದಾರೆ. ನೀವೀಗ ಸ್ಪರ್ಧಿಗಳ ಉಡುಗೆ ತೊಡುಗೆ ಭಾವ ಭಂಗಿ ನಡಿಗೆಯನ್ನ ಮಾತ್ರ ನೋಡ್ತಾ ಇದ್ದೀರಿ. ಇದಾದ ನಂತರ ಅವರಿಗೆ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆಗ ಅವರ ಯೋಚನಾ ಕ್ರಮ, ಅವರ ಬುದ್ಧಿಮತ್ತೆ, ಸಾಮಾಜಿಕ ಕಳಕಳಿ, ದೇಶ ರಾಜ್ಯಗಳ ಬಗ್ಗೆ ಅರಿವು, ಭಾಷೆಯ ಆತ್ಮಾಭಿಮಾನ ಇದೆಲ್ಲವೂ ಕೂಡ ನಿಮ್ಮ ಎದುರಿಗೆ ಅನಾವರಣಗೊಳ್ಳಲಿದೆ. ಸೌಂದರ್ಯದ ವ್ಯಾಖ್ಯಾನ 10 ಹಲವು. That's contestant number 4. ಇದು ರೋಟರಿ ಮಿಸ್ ಉತ್ತರ ಕನ್ನಡ 2026. ಈ ಒಂದು ಕಾರ್ಯಕ್ರಮದ 4ನೇ ದಿನದ ಕೊನೆಯ ಕಾರ್ಯಕ್ರಮ ಇದು. contestant number 5 on stage. ಇದು ಆಲೆಮನೆ ಉತ್ಸವ ಹಾಗೂ ಆಹಾರ ಮೇಳ 2026 ಪ್ರಾಯೋಜಕರು ರೋಟರಿ ಕ್ಲಬ್ ಶಿರಸಿ, ಸಹ ಪ್ರಾಯೋಜಕರು ಯುನೈಟೆಡ್ ಕ್ಲಬ್ ಆಫ್ ಶಿರಸಿ ಹೆರಿಟೇಜ್ ಅಂಡ್ ಇನ್ ಅಸೋಸಿಯೇಷನ್ ಅಂಡ್ ಬ್ಯೂಟಿಫುಲ್ ಮೀಡಿಯಾ ಪಾರ್ಟ್ನರ್ಶಿಪ್, ಲೋಕಧ್ವನಿ ಜನ ಮಾಧ್ಯಮ, ಕನ್ನಡ ಜನಾಂತರಂಗ, ತತ್ವನಿಷ್ಠ ಶಿರಸಿ ಸಮಾಜ. ಸ್ಪರ್ಧಿ ಸಂಖ್ಯೆ 5 ಪ್ರತೀಕ್ಷಾ ಶೇಖ್. ನೀವು ನೋಡಿದ್ರಿ, ಇವರೆಲ್ಲ ಮೊದಲನೇ ಸುತ್ತಿನಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳಲ್ಲಿ ತಮ್ಮ ನಡಿಗೆಯನ್ನ ಪ್ರದರ್ಶಿಸಿದ್ರು. ಈಗ ಪಾಶ್ಚಾತ್ಯ ಉಡುಗೆಗಳಲ್ಲಿ ದೀಕ್ಷಾ ಶೇಖ್. ಸೌಂದರ್ಯ ಎಂದರೆ ಬುದ್ಧಿಮತ್ತೆ, ಸೌಂದರ್ಯ ಎಂದರೆ ವ್ಯಕ್ತಿತ್ವ, ಸೌಂದರ್ಯ ಎಂದರೆ
ನಡವಳಿಕೆ, ಸೌಂದರ್ಯ ಎಂದರೆ ಯೋಚನಾ ಕ್ರಮ, ಸೌಂದರ್ಯ ಎಂದರೆ ಆತ್ಮವಿಶ್ವಾಸ, ಸೌಂದರ್ಯ ಎಂದರೆ ಪ್ರಸ್ತುತಿ. ಸೌಂದರ್ಯಕ್ಕೆ 10 ಹಲವು ವ್ಯಾಖ್ಯಾನಗಳು. ಅದೆಲ್ಲ ವ್ಯಾಖ್ಯಾನ ನಿಮ್ಮ ಮುಂದೆ. ಸ್ಪರ್ಧಿ ಸಂಖ್ಯೆ 6 ರಾಣಿ ಶೆಟ್ಟಿ. Contestant number 6, Rani Shetty. That is contestant number 5 in our stage. So request Pavan on stage, please. ಇಲ್ಲಿಯೂ ಕೂಡ ಸ್ಪರ್ಧಿಯ ನಡಿಗೆ, ಉಡುಪು, ಭಾವ, ಭಂಗಿ, ಪ್ರಸ್ತುತಿ ಇದೆಲ್ಲವನ್ನು ಕೂಡ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುತ್ತದೆ. ಆತ್ಮವಿಶ್ವಾಸದ ನಡಿಗೆ ನಂಬರ್ 7 ವಿಶಾಲಿ ಶೆಟ್ಟಿ. That is contestant number 7 for your stage. And number 8 on stage, please. So, Rotary Miss Uttara Kannada 2026 powered by Rotary Club Chelsea, co-powered by Innovate Club of Chelsea Heritage and co-sponsored by Ashwin Bhimana Naik and Dr. Priyanka Ashwin and Ms. Satya Naik. ನಂಬರ್ 8 ಖುಷಿ ಕಲ್ಬುರ್ಗಿ. ಖುಷಿ ಕಲ್ಬುರ್ಗಿ ನಂಬರ್ 8. Already ಒಂದು ವಂಡರ್ಫುಲ್ ಈವೆಂಟ್ಗೆ ಸ್ಪಾನ್ಸರ್ಶಿಪ್ ಕೊಟ್ಟಿರುವಂತಹ ಅಶ್ವಿನ್ ಭೀಮಣ್ಣ ನಾಯಕ್ ಅವರು ಹಾಗೆ ಡಾಕ್ಟರ್ ಪ್ರಿಯಾಂಕಾ ಅಶ್ವಿನ್ ಅವರು ಕೂಡ ಆಲ್ರೆಡಿ ನಮ್ಮೊಂದಿಗೆ ಇರ್ತಾರೆ. ಹಾಗೆ ಗೀತಾ ಮೇಡಮ್ ಕೂಡ ಅವರೊಂದಿಗೆ ನೋಡಲಿಕ್ಕೆ ರೋಟರಿ ಮಿಸ್ ಉತ್ತರ ಕನ್ನಡ 2026 ಅಂತಿಮ ಸುತ್ತು ವೆಸ್ಟರ್ನ್ ರೌಂಡ್ ನಡೀತಾ ಇದೆ. We have contestant number 9 on stage shot. Once again, please put your hands together. That is contestant number 9 we have on stage. And ಇದು ರೋಟರಿ ಕ್ಲಬ್ ಶಿರ್ಸಿ ಅವರ ಆಲೆಮನೆ ಉತ್ಸವ ಹಾಗೆ ಆಹಾರ ಮೇಳದಲ್ಲಿ ನಡೀತಾ ಇರೋ ಮಿಸ್ ಉತ್ತರ ಕನ್ನಡ 2026ರ 4ನೇ ದಿನದ ಇವತ್ತಿನ ಕೊನೆಯ ಇವೆಂಟ್, ಇದು ಕೊನೆಯ ಸುತ್ತು. Representing a little touch of Western. ನಂಬರ್ 9 ವಾಣಿ ಗಾನವರ್ಷಿಣಿ. That is number 10 on stage.
Good luck there. Please put your hands together once again for number 11. ಅಕ್ಷತಾ ರವಿಕುಮಾರ್. ನಂಬರ್ 11. ಇದು ಮಿಸ್ ಉತ್ತರ ಕನ್ನಡ 2026ರ ಕೊನೆಯ ಸುತ್ತುಗಳ ನಂತರ ಜೂರಿ ಪ್ಯಾನಲ್ ಆಗಿ ಡಿಸಿಷನ್ ಕೊಡ್ತಾರೆ to announce who is deserving that one round for the first place. That's the well on stage. ನಂಬರ್ 12. ಸುಹಾನಿ ಗೌಡ. ಎಲ್ಲ 12 ಸ್ಪರ್ಧಿಗಳು ವೇದಿಕೆಯ ಮೇಲಿದ್ದಾರೆ ಈಗ. ಆಡಿಯನ್ಸ್ ಒಂದು ಜೋರಾದ ಚಪ್ಪಾಳೆ ಬರಲಿ ನೋಡೋಣ. Please put your hands together. We're all thrilled to have all of you beautiful ladies on the stage, where the creativity meets the style and shine meets the inspiration. So this is Miss Uttara Kannada 2026 ಕೊನೆಯ ಸುತ್ತು. The best round is on stage. ಈ ತರ ಒಂದು ಈವೆಂಟ್ ಸಕ್ಸಸ್ಫುಲ್ ಆಗಿ ನಡೀಬೇಕು ಅಂತಂದ್ರೆ ಲೈಟಿಂಗ್ ಅಂಡ್ ಸೌಂಡ್ ಸಿಸ್ಟಮ್ ನಮಗೆ ತುಂಬಾ ಇಂಪಾರ್ಟೆಂಟ್. EGS sound, the king of sound, Shilpi. This event wonderfully arranged by DGS Sound, Shilpi. ಇದು ರೋಟರಿ Miss ಉತ್ತರ ಕನ್ನಡ 2026 sponsored by Rotary Club Shilpi, co-sponsored by Innovate Club of Shilpi Heritage, and co-sponsored by Ashwin Bhimana Naik and Dr. Priyanka Ashwin, and also one of our secretaries, Satya Naik. In the final round, the western round, we are having on this runway. ಕೊನೆಯ ಸುತ್ತಾಗಿದೆ. ಈ ಒಂದು ಸುತ್ತಾದಂತ ಎರಡನೇ ಸುತ್ತು ಅಂದ್ರೆ ಕೊನೆಯ ಸುತ್ತು.
ಇದ್ದಾರೆ ವೇದಿಕೆಯ ಮೇಲೆ. ಇದು ಆಲೆಮನೆ ಉತ್ಸವ ಹಾಗೆ ಆಹಾರ ಮೇಳ by Rotary Club Chelsea, co-sponsored by Innovate Club of Chelsea Heritage in association and media partner with ಲೋಕಧ್ವನಿ, ಜನಮಾಧ್ಯಮ, ಕನ್ನಡ ಜನಾಂತರಂಗ, ತತ್ವನಿಷ್ಠ ಹಾಗೆ ಸುದ್ದಿ ಸಮಾಚಾರ. For this wonderful evening, we have the wonderful sponsors as well. That's Karnataka Bank Chelsea, Mahalakshmi Memorial Hospital Chelsea, Kamadenu Gold and Jewelry Chelsea, Tukadar Krishna Hospital Chelsea, PMS Chelsea, KDC Bank Chelsea, Pradeep Jewelers, Auto Point, Taranga Electronics, Powertech Systems, Lion Safari, Scotland Mahila Tawada Sahkari Bank Chelsea, Rental Furnishing Solution Chelsea, ಇವರೆಲ್ಲ ನಮ್ಮ ಈ ಒಂದು ಆಲೆಮನೆ ಉತ್ಸವ ಹಾಗೆ ಆಹಾರ ಮೇಳದ co-sponsors ಆಗಿರ್ತಾರೆ. ಈ ಶುಭ ಸಂಜೆಯ ಸಹ ಪ್ರಾಯೋಜಕರು ಸ್ವರ್ಣ ಜ್ಯುವೆಲ್ಲರಿ, ಗಜಾನನ್ ಜ್ಯುವೆಲ್ಲರಿ, PSS Chelsea, Crown Road Chelsea, Shakti Motors, Hero Motorcorp Chelsea, Kerala Chelsea, Joy Gardens, Oscar Jungle Resort, Shaking Motorcycle, Shivan Specialty Cleaning, Supriya International Gallery, Canara Bank Chelsea. ಇವರು ಕೂಡ ಈ ಒಂದು ಸಂಜೆಯ ನಮ್ಮ ಪ್ರಾಯೋಜಕರಾಗಿರ್ತಾರೆ. ಇದು ಅಂತಿಮ ಸುತ್ತು ರೋಟರಿ ಪ್ರೆಸೆಂಟ್ ಮಿಸ್ ಉತ್ತರ ಕನ್ನಡ 2026 ಕೊನೆಯ ಸುತ್ತಿನ ರನ್ವೇನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಕೊನೆಯ ಸುತ್ತು ವೆಸ್ಟರ್ನ್ ರೌಂಡ್ ಆಗಿರುತ್ತೆ ಇದು. ನಾವು ಒಂದು ಚಿಕ್ಕ ರೌಂಡನ್ನು ಇಟ್ಟಿದೆ, ಒಂದು ಪ್ರಶ್ನೋತ್ತರದ ಸುತ್ತು ಇದು. ಪ್ರಶ್ನೆಗಳನ್ನು ಸ್ಪರ್ಧಿಗಳೇ ಬಂದು ಆಯ್ಕೋತಾರೆ. ಅವರ ಚೀಟಿಗೆ ಏನು ಪ್ರಶ್ನೆ ಬಂದಿದೆ ಅದಕ್ಕೆ ಚುಟುಕಾಗಿ ಉತ್ತರ ಕೊಡ್ತಾರೆ. ಸ್ಪರ್ಧಿಗಳಿಗೆ ಸೂಚನೆ ಇದೆ, ಆದಷ್ಟು ಚುಟುಕಾಗಿ ಕೊಡಿ ಉತ್ತರ. 1 ನಿಮಿಷದೊಳಗಡೆ ಇರಬೇಕು ಉತ್ತರ. ಸಾಮಾಜಿಕ ಅರಿವು, ಮಹಿಳಾ ಸಂವೇದನೆ, ಭಾಷೆಗಳ ಹಿಡಿತ, ಇದೆಲ್ಲವನ್ನು ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಪ್ರಶ್ನೆಗಳನ್ನು ರೆಡಿ ಮಾಡಲಾಗಿದೆ. ಮೊದಲನೇದಾಗಿ ದಿಶಾ ಪಿ ಜವಳೇಕರ್ ದಯವಿಟ್ಟು ಬರಬೇಕು. ತಮ್ಮ ಪ್ರಶ್ನೆಯನ್ನು ಆರಿಸ್ಕೊಳ್ಳಿ. ನೀವು ಓದಿ ನನಗೆ ಕೊಡಿ. ನೀವು ಓದ್ಕೊಡಿ ಸಾಕು. ದೊಡ್ಡದಾಗಿ ನಾವು ಓದ್ತೀವಿ, ಮನಸ್ಸಿನಲ್ಲಿ ನೀವು ಓದ್ಕೊಳ್ಳಿ. ಈಗ ಪ್ರಶ್ನೆಯನ್ನು ನಾನು ಓದ್ತಾ ಇದ್ದೀನಿ, ಉತ್ತರ ಕೊಡ್ತಾರಲ್ಲ. ನಿಮ್ಮ ಪ್ರಕಾರ ನಿಮ್ಮ ಸೌಂದರ್ಯ ಮತ್ತು ಬುದ್ಧಿಮತ್ತೆಯಿಂದ ಹೇಗೆ ಸಾಮಾಜಿಕ ಪರಿವರ್ತನೆಗೆ ಪ್ರಯತ್ನಿಸಬಲ್ಲಿರಿ? According to you, how can you influence social transformation with your beauty and intellectual? ಪ್ರಶ್ನೆಗಾಗಿ ಧನ್ಯವಾದಗಳು. ನನ್ನ ಸೌಂದರ್ಯ ಆಕರ್ಷಣೆ. ಸೊ ನನ್ನ ಸೌಂದರ್ಯಕ್ಕೆ ಸುಮಾರು ಜನ ಆಕರ್ಷಣೆ ಆಗ್ಬೋದು. ಯೂಶ್ವಲಿ ಒಂದು ಸೌಂದರ್ಯವಾದ ಯಾವುದೇ ವಸ್ತುಗೆ ಜನ ಬೇಗ ಆಕರ್ಷಿತಗೊಳ್ತಾರೆ. ಹಾಗೆಯೇ ನನ್ನ ಬುದ್ಧಿವಂತಿಕೆಯಿಂದ ನಾನು ಅವರಿಗೆ ಸಮಾಜದ ಆಗು ಹೋಗುಗಳನ್ನು ಮತ್ತು ನಾನು
ಲ್ಯಾಂಗ್ವೇಜನ್ನು ಬಿಲ್ಡ್ ಮಾಡೋ ಕೆಪಾಬಿಲಿಟಿ ನಮ್ಮಲ್ಲಿದೆ. ಹಾಗೆ ಅವರಿಗೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಅವರಿಗೆ ಹೇಗೆ ಸ್ಟೇಬಲ್ ಆಗಿರಬೇಕು, ಹಾಗೆಯೇ ಎಲ್ಲ ರೀತಿಯಲ್ಲಿ ಅವರಿಗೆ ಹೇಗೆ ನಾನು ಸಾಮಾಜಿಕ ಕಳಕಳಿಯಿಂದ ಹೇಳ್ತೇನೆ. ನನ್ನ ಈ ವೇದಿಕೆ ಮೇಲೆ ನಾನು ಹಿಂದಿರೋದ್ರಿಂದ ಆಲ್ರೆಡಿ ನನಗೆ ರೋಟರಿ ಕ್ಲಬ್ಬಿಂದ ನಾನು ಆಲ್ರೆಡಿ ತುಂಬ ಪ್ರೇರಣೆಯಲ್ಲಿದ್ದೀನಿ. ಬಿಕಾಸ್ ಐ ಹ್ಯಾವ್ ಡನ್ ಅ ಲಾಟ್ ಆಫ್ ಸೋಷಿಯಲ್ ವರ್ಕ್ ದಟ್ ಹ್ಯಾಸ್ ಇನ್ಸ್ಪೈರ್ಡ್ ಮೀ ಅ ಲಾಟ್ ಟು ಡೂ ಮೋರ್ ಸೋಷಿಯಲ್ ವರ್ಕ್. ಸೊ ಇಲ್ಲಿಂದ ನಾನು ಜನರಿಗೆ ಅವರ ಆತ್ಮವಿಶ್ವಾಸ ಹೆಚ್ಚಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಾನು ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು. ನಾವು ಮೊದಲೇ ಸ್ಪರ್ಧಿಗಳಿಗೆ ಹೇಳಿದ್ವಿ, ಕನ್ನಡದಲ್ಲಿ ಮಾತಾಡಿದರೆ ಖುಷಿ, ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ತೊಂದರೆ ಇಲ್ಲ. ಎರಡು ಭಾಷೆ ಮಿಕ್ಸ್ ಮಾಡಿ ಮಾತಾಡಿದ್ರು ಕೂಡ ನಮಗೆ ತೊಂದರೆ ಇಲ್ಲ ಅಂತೇಳಿ ಹೇಳಿದ್ವಿ. ಅದರಿಂದ ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಪ್ರಶ್ನೆಯನ್ನು ಪುನರಾವರ್ತಿಸ್ತೀನಿ. ದೃಷ್ಟಿ ನಾನು ನಂಬರ್ 2. ಬಹಳ ಯೋಚನೆ ಮಾಡಿ ಚೀಟಿಯನ್ನು ಹಾಕ್ಕೊಂಡಿದ್ದಾರೆ. ನೀವು ಮನಸ್ಸಿನಲ್ಲಿ ಓದ್ಕೊಳ್ಳಿ, ನನಗೆ ಚೀಟಿಯನ್ನು ಕೊಡಿ. ಓದ್ಕೊಂಡ್ರ ಸಿಕ್ಕಾಪಟ್ಟೆ ಫಾಸ್ಟ್ ಓದ್ಕೊಂಡಿದ್ದಾರೆ. ಒಳ್ಳೆ ಪ್ರಶ್ನೆ ಬಂದಿದೆ. ಮಾತೃಭಾಷೆಯಲ್ಲಿ ವ್ಯವಹರಿಸುವುದರಿಂದ ಭಾಷೆಯ ಉಳಿವು ಸಾಧ್ಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಇದನ್ನೇ ಇಂಗ್ಲೀಷ್ನಲ್ಲಿ ಕ್ಯಾನ್ ಯು ಯೂಸ್ ದ ಮದರ್ ಟಂಗ್ ಹೆಲ್ಪ್ ಇದನ್ನು ವಾಟ್ ಇಸ್ ಯುವರ್ ಒಪಿನಿಯನ್? ಥ್ಯಾಂಕ್ ಯು ಫಾರ್ ದ ಕ್ವೆಶ್ಚನ್ ಮ್ಯಾಮ್. ಎಷ್ಟು ಅದ್ಭುತ ಪ್ರಶ್ನೆ ಇದು. ಮಾತೃಭಾಷೆ ಬಗ್ಗೆ ನಾವು ಎಲ್ಲಿ ಹೋದ್ರು ನಾವು ಚೇಂಜಸ್ಗೆ ಅಡಾಪ್ಟ್ ಆಗಬೇಕು ಅಂತ ಹೇಳ್ತಾರೆ. ಯಾವ ಜಾಗಕ್ಕೆ ಹೋದ್ರು, ಯಾವ ಸ್ಥಳಕ್ಕೆ ಹೋದ್ರು ಅಲ್ಲಿರೋ ಭಾಷೆ, ಅಲ್ಲಿರೋ ಕಲ್ಚರ್ಗೆ ಅಡಾಪ್ಟ್ ಆಗಬೇಕು ಅಂತ ಹೇಳ್ತಾರೆ. ಹಾಗಂತೇಳಿ ನಮ್ಮ ಕಲ್ಚರ್, ನಮ್ಮ ಕಸ್ಟಮ್ನಲ್ಲಿ ಎಲ್ಲೂ ಮರಿಬೇಡಿ ಅಂತ ಹೇಳಿ. ಹಾಗಾಗಿ ನಮ್ಮ ಭಾಷೆ ಏನಿದೆ ಅದು ನಮ್ಮ ಗೌರವ ಹಾಗೂ ಅದು ನಮ್ಮ ಹೆಮ್ಮೆ. ನಾವು ಎಲ್ಲಿ ಹೋದ್ರು, ಯಾವ ಸ್ಥಳಕ್ಕೆ ಹೋದ್ರು, ವಿ ವಿಲ್ ಹ್ಯಾವ್ ಟು ಅಡಾಪ್ಟ್ ಟು ದ ಚೇಂಜಸ್. ಬಟ್ ನಮ್ಮ ಮಾತೃಭಾಷೆನ ಮರೆಬಾರ್ದು. ಯಾಕಂದ್ರೆ ಹೇಳ್ತಾರೆ ಎಲ್ಲಿ ಹೋದ್ರು ಏನು ಮಾಡಿದ್ರು ಕೊನೆಗೆ ಬರೋದು ತಾಯಿ ಮಡ್ಲಿಕ್ಕೆ ಹೇಳ್ತೇವೆ. ಹಾಗೆ ನಾವು ಹುಟ್ಟೂರು ಆಗಿರಲಿ, ನಮ್ಮ ಮಾತೃಭಾಷೆ ಆಗಿರಲಿ, ಕೊನೆಗೆ ನಮಗೆ ಸ್ಟ್ಯಾಂಡ್ ಕೊಡೋದು ನಮ್ಮ ಮಾತೃಭಾಷೆ. ಥ್ಯಾಂಕ್ ಯು. ಹಾಗಾಗಿ ನಾವು ಎಲ್ಲಿದ್ರು, ನಾವು ಯಾವ ಭಾಷೆಯನ್ನು ಕಲಿತರು, ಎಲ್ಲಿ ಯಾವ ಭಾಷೆಯಲ್ಲಿ ಮಾತಾಡಿದ್ರು, ಕೊನೆಗೆ ನಾವು ಬೆಂಬಲ ಕೊಡಬೇಕಾಗಿರೋದು ನಮ್ಮ ಮಾತೃಭಾಷೆಗೆ. ಯಾಕಂದ್ರೆ ನಮ್ಮ ಮಾತೃಭಾಷೆ ಆಗಿರಲಿ ಅಥವಾ ನಮ್ಮ ಕಲ್ಚರ್, ನಮ್ಮ ಏನು ಸಂಪ್ರದಾಯ ಇದ್ರು ಅದು ಉಳಿವಾಗೋದು ನಮ್ಮಿಂದ ಮಾತ್ರ. ಥ್ಯಾಂಕ್ ಯು. ನಂಬರ್ 3 ಅಂಕಿತಾ ದೇವಾಡಿ. ಕಮ್ಯುನಿಕೇಷನ್ ಚಾನಲ್ ಯಾವುದೇ ಲ್ಯಾಂಗ್ವೇಜಲ್ಲಿ ಇದ್ರೂ ಎಂಡ್ ಆಫ್ ದ ಡೇ ಬರೋದು ನಮ್ಮ ಕನ್ನಡಕ್ಕೆ ಅಂತ ಹೇಳ್ತಾ ಒಂದು ಸ್ಟ್ರಾಂಗ್ ರೆಸ್ಪಾನ್ಸ್ನ ಮಾಡಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಸೌಂದರ್ಯ ಮತ್ತು ಬುದ್ಧಿವಂತಿಕೆ ಇವೆರಡರಲ್ಲಿ ಯಾವುದು ಮುಖ್ಯ? ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಬಿಟ್ವೀನ್ ಬ್ಯೂಟಿ ಆ್ಯಂಡ್ ಇಂಟೆಲೆಕ್ಚುಯಲ್? ಸೌಂದರ್ಯ ಮತ್ತು ಬುದ್ಧಿವಂತಿಕೆ, ಇದರಲ್ಲಿ ಮುಖ್ಯವಾದದ್ದು ಬುದ್ಧಿವಂತಿಕೆ ಅಂತ ಹೇಳಲು ನಾನು ಇಷ್ಟಪಡುತ್ತೇನೆ. ಏಕೆಂದರೆ ಸೌಂದರ್ಯ ಸಮಯಕ್ಕೆ ತಕ್ಕಂತೆ ಅದು ಕಡಿಮೆ ಆಗಬಹುದು, ಅಳಿಯಬಹುದು, ನಮ್ಮ ಸೌಂದರ್ಯ ಚೇಂಜ್ ಆಗಬಹುದು. ಆದರೆ ಬುದ್ಧಿವಂತಿಕೆ ನಮ್ಮ ಗುಣ, ನಮ್ಮ ಮೌಲ್ಯಗಳು ಎಂದೂ ಅಳಿಯುವುದಿಲ್ಲ, ಅದು ಶಾಶ್ವತವಾಗಿರುತ್ತದೆ. ನಾವು ಸಾಯೋ ತನಕ ಅದು ನಮ್ಮ ಹೊಂದಿಗೆ ಇರುತ್ತದೆ. ಧನ್ಯವಾದಗಳು. ಧನ್ಯವಾದಗಳು ಅಂಕಿತಾ. ನಂಬರ್ 4 ದಿವ್ಯಶ್ರೀ ಎಂ ಶೇಖ್. ಬಹಳ ಚುರುಕಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಸುಂದರಿಯರು. ನಂಬರ್ 4 ದಿವ್ಯಶ್ರೀ ಎಂ ಶೇಖ್. ನಿಜ ಸಬಲೀಕರಣ ಮನೆಯಿಂದಲೇ ಆರಂಭವಾಗುವುದೇ? Does true empowerment start at home? ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಹೃತ್ಪೂರ್ವಕ ಧನ್ಯವಾದಗಳು. ನಿಜ, ಸಬಲೀಕರಣ
ಮನೆಯಿಂದಲೇ ಶುರುವಾಗುತ್ತೆ. ಯಾಕಂದರೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ತಂದೆ ತಾಯಿ ನಮಗೆ ಇಂಡಿಪೆಂಡೆಂಟ್ ಆಗಿರ್ಲಿಕ್ಕೆ ಕಲಿಸ್ತಾರೆ. ಯಾಕಂದರೆ ನಾವೊಂದು ಒಳ್ಳೆ ರೀತಿಯಿಂದ ವಿದ್ಯೆಯನ್ನು ಪಡೀಲಿ, ಹಾಗೆ ನಮ್ಮ ಕಾಲಲ್ಲಿ ನಾವು ನಿಂತ್ಕೊಂಡು ಮುಂದೆ ಸಮಾಜದಲ್ಲಿ ಯಾರಿಗೂ ನಾವು ತಲೆ ಒಡ್ಡಬಾರ್ದು, ತಲೆ ಕೆಳಗೆ ಮಾಡಿ ನಿಂತ್ಕೋಬಾರ್ದು ಅನ್ನೋ ಒಂದು ಸಬಲೀಕರಣದಿಂದ ನಮ್ಮ ತಂದೆ ತಾಯಿಗಳು ನಮಗೆ ಒಳ್ಳೆ ರೀತಿಯಿಂದ ಮನೆಯಲ್ಲಿ ನಮಗೆ ಒಳ್ಳೆ ರೀತಿಯಿಂದ ವಿದ್ಯೆ, ವಿನಯ ಹಾಗೂ ಸಂಸ್ಕಾರವನ್ನು ನೀಡುತ್ತಾರೆ. ಅದರಿಂದ ಮನೆಯಿಂದಲೇ ಸಬಲೀಕರಣ ಶುರುವಾಗುವುದು. ಧನ್ಯವಾದಗಳು. ಧನ್ಯವಾದಗಳು ದಿವ್ಯಶ್ರೀ. ಮಾಹಿತಿಯನ್ನು ಅವರಿಗೆ. ನಂಬರ್ 5 ಪ್ರತೀಕ್ಷಾ ಶೇಖ್. ಈ ಸುದ್ದಿನ ನಂತರ ಮತ್ಯಾವ ಸುದ್ದು ಇಲ್ಲ. ಇದಾದ ನಂತರ ನೇರವಾಗಿ ಫಲಿತಾಂಶ. ನಿಮ್ಮ ಪ್ರಶ್ನೆಯನ್ನು ನೀವು ಓದ್ಕೊಂಡಿದ್ದೀರಾ? ಪ್ರೇಕ್ಷಕರಿಗೆ ಹೇಳ್ತಾ ಇದ್ದಾರೆ, ಸಂತೋಷವಿಲ್ಲದೆ ಯಶಸ್ಸಿಗೆ ಅರ್ಥವಿದೆಯೇ? ಈ ಸಕ್ಸಸ್ ಮೀನಿಂಗ್ಫುಲ್ ವಿತೌಟ್ ಹ್ಯಾಪಿನೆಸ್? ಸಂತೋಷ ಯಶಸ್ಸು ಎರಡು ಮೇನ್. ಯಾಕಂದರೆ ಸಂತೋಷ ಇಲ್ಲದೆ ನಾವು ಯಶಸ್ಸು ಪಡಲಿಕ್ಕೆ ಸಾಧ್ಯನೇ ಇಲ್ಲ. ನಾವೇನಾದರೂ ಒಂದು ಗುರಿ ಇಟ್ಕೊಂಡಿದ್ದೇವೆ ಅಂದರೆ ಅದು ಸಂತೋಷನೂ ಇರಬೇಕು, ಯಶಸ್ಸು ಅಷ್ಟೇ ಇರಬೇಕು. ಯಶಸ್ಸು ನಾವು ಏನಾದರೂ ಒಂದು ಗೋಲ್ ಇಟ್ಕೊಂಡಾಗ ಮಾತ್ರ ಸಾಧಿಸ್ಬೋದು ಅಂತ ನನ್ನ ಪ್ರಕಾರ. ವಾಕ್ಯ ಒಪ್ಪಿಗೆ ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದು ಹಾಗೆ, ನಾನು ಏನು ಸಾಧಿಸಬೇಕೋ ಅದ್ರ ಮುಂದೆ ನಾನು ಯಶಸ್ಸನ್ನು ನೋಡೋದು. ಸಂತೋಷ ತುಂಬಾ ಮುಖ್ಯ. ಯಾಕಂದರೆ ಯಾವಾಗಲೂ ಬೇಜಾರಲ್ಲಿದ್ದರೆ ಅದಕ್ಕೆ ಅರ್ಥನೇ ಇಲ್ಲ. ಜೀವನದಲ್ಲಿ ಸಂತೋಷ ಯಾವಾಗಲೂ ಇರಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು. ನಂಬರ್ 6 ರಾಣಿ ಶೆಟ್ಟಿ. ರಾಣಿ ಶೆಟ್ಟಿಯವರು ಯಾವ ಪ್ರಶ್ನೆಯನ್ನು ಆರಿಸ್ಕೋತಾರೆ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸುವ ಯಾವುದಾದರೂ ಒಂದು ಕಲೆ, ಸಂಸ್ಕೃತಿ ಕುರಿತು ನಿಮ್ಮ ಅಭಿಪ್ರಾಯ. ಗಿವ್ ಯುವರ್ ಇಂಪ್ರೆಷನ್ಸ್ ಅಬೌಟ್ ಎನಿ ಒನ್ ಆಫ್ ಅವರ್ ಡಿಸ್ಟ್ರಿಕ್ಟ್ ಆರ್ಟ್ ಆರ್ ನಮಸ್ಕಾರ ಎಲ್ಲರಿಗೂ. ಉತ್ತರ ಕನ್ನಡ ಅಂದರೆ ನಾವು ಫಸ್ಟ್ ಬರೋದು ಈ ದಟ್ಟವಾದ ಅರಣ್ಯ ಹಾಗೂ ಸುಂದರವಾದ ಸಮುದ್ರ. ಆದರೆ ನನಗೆ ಅವರ್ ಡಿಸ್ಟ್ರಿಕ್ಟ್ ಬ್ಯೂಟಿ ಲೈಫ್ ಇನ್ ಅ raw and its culture, especially ಬೇಡರ ವೇಷ. ಬೇಡ ವೇಷನ ನೋಡಿದ್ರೆ ನಾವು ಫಸ್ಟ್ ನೆನಪಾಗೋದು ಆ ಬ್ರೇವರಿ ಆ್ಯಂಡ್ ದ ವಾರಿಯರ್ ಸ್ಪಿರಿಟ್ ಆಫ್ ಅವರ್ ಉತ್ತರ ಕನ್ನಡ. ನಮ್ಮ ಶಿರ್ಸಿಯ ಮಾರಿಕಾಂಬಾ ಮಣ್ಣಿನಲ್ಲಿ ಹುಟ್ಟಿದ ಈ ಕಲೆ ಈಗ ವಿಶ್ವಾದ್ಯಂತ ನೋಡ್ತಿದ್ದಾರೆ ಅಂದರೆ ಅದರ ಒಂದು ಕಲ್ಚರ್, ವಾರಿಯರ್ ಸ್ಪಿರಿಟ್ ಕಾರಣ ಅಂತ ಹೇಳ್ಬೋದು. ಉತ್ತರ ಕನ್ನಡದಲ್ಲಿ ಬರೀ ಬೇಡ ವೇಷ ಅಷ್ಟೇ ಅಲ್ಲ, ಇಟ್ಸ್ ಅ ಲ್ಯಾಂಡ್ ಆಫ್ ಡೈವರ್ಸಿಟಿ. ಹಾಲಕ್ಕಿ ಜನಾಂಗದ ಒಕ್ಕಲಿಗ ಡ್ಯಾನ್ಸ್ ಆಗಿರ್ಬೋದು, ಸಿದ್ಧಿ ಜನಾಂಗದ ಬದಾಮಿ ಡ್ಯಾನ್ಸ್ ಆಗಿರ್ಬೋದು, ಹಾಗೆ ನಮ್ಮ ಕರಾವಳಿಯ ಜನಪ್ರಿಯವಾದ ಯಕ್ಷಗಾನ ಆಗಿರ್ಬೋದು. ಸೊ ಲಾಸ್ಟ್ ಹೇಳಬೇಕಂದ್ರೆ ಉತ್ತರ ಕನ್ನಡ ಒಂದು ಸ್ಥಳ ಅಲ್ಲ, ಇಸ್ ಅ ಲಿವಿಂಗ್ ಮ್ಯೂಸಿಯಂ ಆಫ್ ಆರ್ಟ್ ಅಂತ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನಂಬರ್ 7 ದಿಶಾ ವಿ ಶೆಟ್ಟಿ. ದಿಶಾ ಅವರಿಗೆ ಏನು ಪ್ರಶ್ನೆ ಬಂದಿದೆ ಓದ್ಕೊಟ್ಟು ಇಷ್ಟು ಬೇಗ ಓದ್ಕೊಟ್ಟ. ಸೌಂದರ್ಯ ಜವಾಬ್ದಾರಿಯೇ ಅಥವಾ ಅನುಕೂಲವೇ? Is beauty a responsibility or a privilege? Thank you for the question, ma'am. The answer is very simple. Beauty is a privilege and using it for good is a responsibility. ಸೌಂದರ್ಯ ಒಂದು ಅನುಕೂಲ ಆ್ಯಂಡ್ ಅದನ್ನು ಒಳ್ಳೆಯದಾಗಿ ಉಪಯೋಗಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಂಬರ್ 8 ಖುಷಿ ಕಲ್ಬುರ್ಗಿ.
ಬಳಸಿ ತಾವು ಹೇಗೆ ಸಾಮಾಜಿಕ ಉದ್ದೇಶ ಅಥವಾ ಜಾಗೃತಿಯನ್ನು ಘೋಷಿಸಬಯಸುತ್ತೀರಿ? How will you utilize this platform to promote social cause and awareness? ಥ್ಯಾಂಕ್ ಯು. ಸ್ಪರ್ಧಾ ವೇದಿಕೆ ಅಂದರೆ ಎಲ್ಲರಿಗೂ ಅವಕಾಶ, ಎಲ್ಲರಲ್ಲೂ ಒಂದು ಕಲೆ ಇದ್ದೇ ಇರುತ್ತೆ. ಈ ಥರ ಸ್ಪರ್ಧಾ ವೇದಿಕೆ ನಡೆದ್ರೆ ಅವ್ರ ಕಲೆಗಳನ್ನು ನಾವು ಇಲ್ಲಿ ತೋರಿಸ್ಕೋಬೋದು. ನಮ್ಮ ಕಲೆ ಏನಿದೆ ನಾವಿಲ್ಲಿ ತೋರಿಸ್ಕೋಬೋದು. ಅದರಿಂದ ಒಂದು ನಮ್ಮ ಕಾನ್ಫಿಡೆನ್ಸ್ ಕೂಡ ಬರುತ್ತೆ, ಮತ್ತು ಗೊತ್ತಾಗುತ್ತೆ ನಮ್ಮದ್ರಲ್ಲಿ ಯಾವ ಕಲೆ ಅಡ್ಕೊಂಡಿದೆ ಅಂತ, ಅದು ಕೂಡ ಗೊತ್ತಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಂಬರ್ 9 ಆಡಿ ಗಾನವರ್ಷಿಣಿ. ಈ ಸ್ಪರ್ಧೆಯಲ್ಲಿ ನೀವೇ ವಿಜಯಿಯಾಗಲು ಬೇಕಾದ ಯಾವ ವಿಶೇಷತೆಗಳು ತಮ್ಮಲ್ಲಿವೆ ಎಂದೆನಿಸುತ್ತದೆ? ಥ್ಯಾಂಕ್ ಯು ಫಾರ್ ದಿ ಕ್ವಶನ್. ಇಂಗ್ಲೀಷ್ನಲ್ಲಿ ಬೇಡ ಅಲ್ಲ? ಬೇಡ ನಾನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಶಾರ್ಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನೊಂದು ಮಾಡರ್ನ್ ಹುಡುಗಿ, ಆದರೆ ನಾನು ನನ್ನ ಸಂಸ್ಕಾರ, ನನ್ನ ಅಪ್ಪ ಹೇಳ್ಕೊಟ್ಟಿರೋ ವ್ಯಾಲ್ಯೂಸನ್ನು ಯಾವತ್ತೂ ಮರೆಯಲ್ಲ. ನಾನು ನನ್ನ ವ್ಯಾಲ್ಯೂಸನ್ನು, ನಾನು ನನ್ನ ಮಾಡರ್ನಿಟಿ ಒಳಗೆ ಲೈಕ್ ಮಾಡರ್ನ್, ಬಟ್ ನನ್ನ ಸಂಸ್ಕಾರವನ್ನು ನಾನು ಮರೆಯಲ್ಲ. ನನ್ನ ಶಿರಸಿಯ ಹೆಮ್ಮೆ ನಾಡಿನ ಸಂಸ್ಕೃತಿಯನ್ನು ನಾನು ಮರೆಯಲ್ಲ. ನನ್ನ ಉಡುಗೆ ತೊಡುಗೆಯಲ್ಲಿ ಅಶ್ಲೀಲತೆಯನ್ನು ತೋರಿಸುವುದಿಲ್ಲ ಎಂದು ಹೇಳಲು ಇಷ್ಟಪಡುತ್ತೇನೆ. ಥ್ಯಾಂಕ್ ಯು ಗಾನವರ್ಷಿಣಿ. ಈಗ ನಂಬರ್ 10 ದೀಪಿಕಾ ಕುಂಟ. ಆಧುನಿಕ ಮಹಿಳೆಯರು ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸಿಕೊಳ್ಳದೆ ಯಶಸ್ವಿಯಾಗಬಲ್ಲರು. Can modern women succeed without losing cultural values? ಥ್ಯಾಂಕ್ ಯು. ಆಧುನಿಕ ಮಹಿಳೆಯರು ಈಗ ಮಾಡರ್ನ್ ಆಗಿರ್ತಾರಲ್ಲ, ಅವ್ರು ಯಾವತ್ತೂ ನಮ್ಮ ಕಲ್ಚರ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಯಾಕಂದರೆ ನಮ್ಮ ಸಂಸ್ಕೃತಿನ ನಾವು ಎತ್ತಿಡುವಂಥ ಕೆಲಸ ಮಹಿಳೆಯರೇ ಮಾಡಬೇಕು. ಮಾಡರ್ನ್ ಲೈಫ್ ಎಲ್ರಿಗೂ ಇಂಪಾರ್ಟೆಂಟ್, ಬಟ್ ಕಲ್ಚರ್ ಇಂಪಾರ್ಟೆಂಟ್. ಯಾಕಂದರೆ ಕಲ್ಚರ್ ಅನ್ನೋದು ನಾವು ಎತ್ತಿಡಿದಾಗ ಮಾತ್ರ ಅದು ಕಲ್ಚರ್ ಏನು ಅನ್ನೋದು. ಈಗ ನೋಡಿ ನಮ್ಮದು ಉತ್ತರ ಕನ್ನಡ ಹಲವಾರು ಕಲ್ಚರ್ಗಳಿವೆ. ಆ ಬೆಂಗಳೂರು ಸೈಡ್ ಹೋದರೆ ಎಲ್ಲ ಮಾಡರ್ನ್, ಬಟ್ ಅವ್ರು ಈ ಕಡೆ ಬಂದುಬಿಟ್ಟು ಎಲ್ಲ ಟ್ರೆಡಿಷ್ನಲ್ ಆಗಿ ಇರ್ತಾರೆ. ಸೊ ಮಹಿಳೆಯರು ಆದಷ್ಟು ಟ್ರೆಡಿಷ್ನಲ್ ಆಗಿರಬೇಕು. ಥ್ಯಾಂಕ್ ಯು ದೀಪಿಕಾ. ನಂಬರ್ 11 ಅಕ್ಷತಾ ರವಿಕುಮಾರ್. ನಾಯಕತ್ವ ಎಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು? ವಾಟ್ ಅಕಾರ್ಡಿಂಗ್ ಟು ಯು ಈಸ್ ಲೀಡರ್ಶಿಪ್? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ನಾಯಕತ್ವ ಅಂದರೆ ನನ್ನ ಪ್ರಕಾರ ಕೇವಲ ಅಧಿಕಾರ ಚಲಾಯಿಸೋದು ಒಂದೇ ಅಲ್ಲ, ಅಧಿಕಾರಕ್ಕಿಂತ ಜಾಸ್ತಿಯಾಗಿ ಜವಾಬ್ದಾರಿಯುತವಾಗಿ ಇರಬೇಕು. ಮೇಯ್ನಾಗಿ ಇನ್ನೊಬ್ಬರಿಗೆ ಕೆಲಸ ಹೇಳೋಕ್ಕಿಂತ ಮುಂಚೆ ಮುಂದೆ ತಾನೇ ನಿಂತು ಅದನ್ನ ಕೆಲಸ ಮಾಡಿ ತೋರಿಸುವಂಥ ಕಲೆ ಅವರಲ್ಲಿ ಇರಬೇಕು. ಸೊ ಹೀಗಿದ್ರೆ ಮಾತ್ರ ಅದನ್ನು ನಾಯಕತ್ವ ಅಂತ ಎನ್ನಿಸ್ಕೊಳ್ಳುತ್ತೆ. ಇದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಷತಾ. ಈಗ ನಂಬರ್ 12 ಸುಹಾನಿ ಗೌಡ. ನೀವು ಹೆದರ್ಕೋಬೇಡಿ, ಎಲ್ಲ ಕಷ್ಟದ ಪ್ರಶ್ನೆಲ್ಲ ಖಾಲಿ ಆಯಿತು. ಪ್ರಶ್ನೆ: ಆರ್ಥಿಕ ಸ್ವಾತಂತ್ರ್ಯ ಇದು ಮಹಿಳೆಗೆ ಎಷ್ಟು ಅವಶ್ಯಕ ಮತ್ತು ಯಾಕೆ? How important is financial freedom for women? Why?
ಫಿನಾನ್ಷಿಯಲ್ ಫ್ರೀಡಮ್. ಬರೀ ಇದು ಹಣ ಸಂಪಾದನೆ ಮಾಡುವುದಷ್ಟೇ ಅಲ್ಲ, ನಮ್ಮ ಗೌರವ, ಶಕ್ತಿ, ನಾಯಕತ್ವವನ್ನು ಬಿಲ್ಡ್ ಮಾಡೋದು ನಮ್ಮ ಮಹಿಳೆಯರಿಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮಹಿಳೆಯರಿಗೆ ಬರೀ ಗೌರವ ಸಿಕ್ಕರೆ ಸಾಕಾಗಲ್ಲ, ಅವ್ರ ಕೈಯಲ್ಲಿ ಹಣ, ಗೌರವ, ಶಕ್ತಿ, ಧೈರ್ಯ, ಕಾನ್ಫಿಡೆನ್ಸ್ ಎಲ್ಲನೂ ಇರಬೇಕು. ಅವ್ರ ಗೋಲ್ಸ್ನ ಅಚೀವ್ ಮಾಡಲಿಕ್ಕೆ ಅವರಿಗೆ ಎಲ್ಲ ಥರದ್ರಿಂದಲೂ ಸಪೋರ್ಟ್ ಎಲ್ಲ ಎಲ್ಲ ಇರಬೇಕು. ಸೊ ಮೈ ಒಪಿನಿಯನ್. ಥ್ಯಾಂಕ್ ಯು. So we have number 7th position, the winner of number 7th position. I'd like to call number 9, R.D. Ganavarsini on stage, please. ನಾನು 4 ವಿಶೇಷ ಬಹುಮಾನಗಳು ಇದೆ ಅಂತ ಹೇಳಿದ್ದೆ. ಮಿಸ್ ಕಾಂಜನಿಯಾಲಿಟಿ, ಮಿಸ್ ಸಾಮರಸ್ಯ ಅಂತ ಹೇಳಿ ಹೇಳ್ತೇವೆ ನಾವು. ಒಂದು ಹೊಂದಾಣಿಕೆಯ ಸ್ವಭಾವ ಮತ್ತು ಸ್ನೇಹಶೀಲ ವ್ಯಕ್ತಿತ್ವವನ್ನು ಗುರುತಿಸಿ ಇದನ್ನು ನೀಡಲಾಗ್ತಾ ಇದೆ. ಜ್ಞಾನವರ್ಷಿಣಿ ಅಲ್ವಾ? ಸ್ನೇಹಶೀಲ ವ್ಯಕ್ತಿತ್ವ ಮತ್ತು ಹೊಂದಾಣಿಕೆಯ ಗುಣವನ್ನು ಗುರುತಿಸಿ ಈ ಟೈಟಲ್ ಅನ್ನು ನೀಡಲಾಗ್ತಾ ಇದೆ. 6th position. ಮಿಸ್ ಫ್ಯಾಷನ್ ಐಕಾನ್. Miss Fashion Icon goes to number 8, Kushi NK. ಖುಷಿ ಕಲಬುರ್ಗಿ, ಮಿಸ್ ಫ್ಯಾಷನ್ ತಾರೆ. ಇದು 4 ವಿಶೇಷ ಬಹುಮಾನಗಳು. ಮಿಸ್ ಫ್ಯಾಷನ್ ತಾರೆ, ಮಿಸ್ ಫ್ಯಾಷನ್ ಐಕಾನ್. Next we have is Miss Culture goes to number 7, Disha V. Shetty. ದಿಶಾ ಶೆಟ್ಟಿ, ಮಿಸ್ ಸಂಸ್ಕೃತಿ, ಮಿಸ್ ಕಲ್ಚರ್. ನಾಲ್ಕು ವಿಶೇಷ ಬಹುಮಾನಗಳಿವೆ. ದಿಶಾ ಶೆಟ್ಟಿ, ಮಿಸ್ ಕಲ್ಚರ್, ಮಿಸ್ ಸಂಸ್ಕೃತಿ. Next position goes to Best Smile. Title goes to number 1, Disha P. Joglekar. ದಿಶಾ ಜೋಗ್ಲೇಕರ್, ಬೆಸ್ಟ್ ಸ್ಮೈಲ್, ಅತ್ಯುತ್ತಮ ನಗು. ಮಂದಹಾಸದಿಂದ ಎಲ್ಲರನ್ನ ಸೂರೆಗೊಂಡ ಸುಂದರಿ, ಮಿಸ್ ಬೆಸ್ಟ್ ಸ್ಮೈಲ್. All right. The most awaited movement, second runner-up, Miss Uttara Kannada. Second runner-up goes to number 4, Divyashri M. Sheikh. ನಂಬರ್ 4, ದಿವ್ಯಶ್ರೀ ಎಂ ಶೇಖ್. The second runner-up position goes to ಸೆಕೆಂಡ್ ರನ್ನರ್ Divyashri ಉತ್ತರ ಕನ್ನಡ. M. Sheikh. I'd like to call all our jury members to join on stage and also our co-sponsors. ದಿವ್ಯಶ್ರೀ ಎಂ ಶೇಖ್. I'd like to call jury members to join for this wonderful evening on the stage, please.
sorry. That is Divyashri and Sheikh. ಬನ್ನಿ ಎಲ್ಲ ಮೆಂಬರ್ಸ್ ದಯವಿಟ್ಟು ನಮ್ಮ ಟೀಮ್ನಲ್ಲಿ ವರ್ಕ್ ಮಾಡೋರೆಲ್ಲ ವೇದಿಕೆ ಮೇಲೆ ಇರಬೇಕು ಈ ಸಮಯದಲ್ಲಿ ಅಂತ Miss Uttara Kannada. Second runner. ದಿವ್ಯಶ್ರೀ ಎಂ ಶೇಖ್ ಸಾಂಪ್ರದಾಯಿಕ ಉಡುಗೆಯಲ್ಲಿ ಇವರು ತಮಿಳುನಾಡಿನ ಒಂದು ಸಾಂಪ್ರದಾಯಿಕ ಅಯ್ಯಂಗಾರಿ ಬ್ರೈಡಲ್ ಮೇಕಪ್ ಅನ್ನ ಹಾಕೊಂಡಿದ್ರು ಮತ್ತೆ ಅದೇ ಉಡುಗೆ ತೊಡುಗೆಯನ್ನು ಧರಿಸಿದ್ರು. ಅಯ್ಯಂಗಾರಿ ಮದುವಣಗಿತ್ತಿಯ ಒಂದು ಉಡುಗೆ ತೊಡುಗೆಯಲ್ಲಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಬಂದಿದ್ರು ಮೊದಲನೇ ಸುತ್ತಿನಲ್ಲಿ. ದಿವ್ಯಶ್ರೀ ಎಂ ಶೇಖ್ ಸೆಕೆಂಡ್ ರನ್ನರ್ ಮಿಸ್ ಉತ್ತರ ಕನ್ನಡ 2026. Alright, because ಎಲ್ಲ ಪಾರ್ಟಿಸಿಪೆಂಟ್ಸ್ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. All the participants, please come and join us on the stage. All of them. And we will be announcing the winner and the first runner-up of this wonderful evening. Miss Uttara Kannada 2026 ಯಾರಾಗ್ತಾರೆ ಅಂತ ಕಾದು ನೋಡಬೇಕು. So ಎಲ್ಲ participants ದಯವಿಟ್ಟು please join us on the stage. ಇದೇ ಲೈನಿಗೆ ಆ ಕಡೆ ಎರಡು ಕಡೆಯಿಂದ ಜಾಯ್ನ್ ಆಗಿ we will call who's the winner. ಮುಂದೆ ಬನ್ನಿ. A step forward. So already ನೀವು ನೋಡ್ತಾ ಇರೋಂಗೆ ದಿವ್ಯಶ್ರೀ ಎಂ ಶೇಖ್ ಅವರು ಒಂದು ಸ್ಟೆಪ್ ಆ ಕಡೆ ಹೋಗಿ. alright. This is the most awaited moment of this evening. Winner of this Miss Uttara Kannada 2026 goes to, any guesses? So only two participants have not got anything till now. Miss Uttara Kannada 2026 winner, the title holder, number 1 goes to Drashti Naik. And the first runner-up position goes to Rani Shetty. Please put your hands together once again. ರಾಣಿ ಶೆಟ್ಟಿ The first runner-up of this evening, Rani Shetty. And the winner of Miss Uttara Kannada 2026 goes to Drashti Naik, contestant number 1. ರಾಣಿ ಶೆಟ್ಟಿ ಅವರಿಗೆ 5,000 ರೂಪಾಯಿ ನಗದು ಬಹುಮಾನದೊಂದಿಗೆ ಮಿಸ್ ಉತ್ತರ ಕನ್ನಡ 2026 ಫಸ್ಟ್ ರನ್ನರ್. ರಾಣಿ ಶೆಟ್ಟಿ ಅವರು ದಯವಿಟ್ಟು ಎದುರುಗಡೆ ನಿಂತ್ಕೋಬೇಕು. ಆ ಸೈಡ್ ನಿಂತ್ಕೊಳ್ಳಿ. ಓಕೆ. ದೃಷ್ಟಿ ನಾಯಕ್ ಇವರು ಸಾಂಪ್ರದಾಯಿಕ ಉಡುಗೆಯಲ್ಲಿ ರಾಜಸ್ಥಾನಿ ವೇಷಭೂಷಣವನ್ನ ಧರಿಸಿದ್ರು. ಮಿಸ್ ಉತ್ತರ ಕನ್ನಡ 2026 ವಿಜೇತರಾಗಿ ದೃಷ್ಟಿ ನಾಯಕ್ ರೂಪಾಯಿ 10,000 ನಗದು ಬಹುಮಾನದೊಂದಿಗೆ ಮಿಸ್ ಉತ್ತರ ಕನ್ನಡ
ಹೇಳಲಿಕ್ಕೆ ಇಷ್ಟಪಡ್ತೇನೆ. So we have all the 3 winners of this wonderful evening. ಇದು ರೋಟರಿ ಪದಾಧಿಕಾರಿಗಳು ಕೂಡ ನಮ್ಮ ಈ ಫೋಟೋಕ್ಕೆ ಬಂದು ಜಾಯಿನ್ ಆಗಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಇದು ರೋಟರಿ ಮಿಸ್ ಉತ್ತರ ಕನ್ನಡ 2026ರ ಪ್ರೆಸೆಂಟೇಷನ್ ಸೆರೆಮನಿ. ರೋಟರಿ ಪದಾಧಿಕಾರಿಗಳು ಕೂಡ ಫೋಟೋ ಬರಬೇಕು. ವಿಜೇತರಿಗೆ ರೂಪಾಯಿ 10,000 ನಗದು ಬಹುಮಾನ. ಫಸ್ಟ್ ರನ್ನರ್ ಅಪ್ಗೆ 5,000 ನಗದು ಬಹುಮಾನ. ಸೆಕೆಂಡ್ ರನ್ನರ್ ಅಪ್ಗೆ 3,000 ನಗದು ಬಹುಮಾನದೊಂದಿಗೆ ಮಿಸ್ ಉತ್ತರ ಕನ್ನಡ ಕಿರೀಟ. ಎಲ್ಲರನ್ನು ಸೇರಿ ಒಂದು ಗ್ರೂಪ್ ಫೋಟೋವನ್ನು ತೆಕ್ಕೊಳ್ಳಿ. ಎಲ್ಲ ವಿಜೇತರಿಗೆ ಅಭಿನಂದನೆ, ಎಲ್ಲ ಸ್ಪರ್ಧಾಳುಗಳಿಗೆ ಧನ್ಯವಾದ. ಇದು ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.